ಡಿಪಾರ್ಟ್ ಆಗ್ಬೇಕಾದ್ರೆ ಎಚ್ಚರಿಕೆ ಆಗ್ಬಿಡ್ತು. ನೋಡ್ತೀನಿ ಕೊಯಂಬತ್ತಲ್ಲೇ ಡಿಪಾರ್ಟ್ ಆಗ್ಬಿಡ್ತಿತ್ತು, ಸ್ಟೇಷನ್ ಬಿಡ್ತಿತ್ತು ಗಾಡಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ಟ್ರೈನ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರೆಂಟ್ ಲೊಕೇಶನ್ ಬಂದ್ಬಿಟ್ಟು ಯಶವಂತಪುರ ಜಂಕ್ಷನ್ ಒಳಗಿದ್ದೀನಿ. ಯಶವಂತಪುರ ಜಂಕ್ಷನಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 6527 ಯಶವಂತಪುರ ಕಣ್ಣೂರು ಎಕ್ಸ್ಪ್ರೆಸ್ಸಲ್ಲಿ. ಇದು ಯಶವಂತಪುರಿಂದ ನೈಟ್ 8 ಗಂಟೆಗೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ 9:30 ಕಣ್ಣೂರು ರೀಚ್ ಆಗುತ್ತೆ. ಕಣ್ಣೂರು ಬರೋದು ಕೇರಳದಲ್ಲಿ. ಮತ್ತು ನೀವು ಕಣ್ಣೂರಿಗೆ ಹೋಗಬೇಕು ಅಂದರೆ 2 ಟೈಪ್ ರೂಟ್ ಸಿಗುತ್ತೆ. ಒಂದು ಬಂದ್ಬಿಟ್ಟು ವಯಾ ಹಾಸನ್, ಸಕಲೇಶ್ಪುರ, ಮಂಗಳೂರು ಮೇಲೆ ಒಂದು ಹೋಗುತ್ತೆ. ಇನ್ನೊಂದು ಬಂದ್ಬಿಟ್ಟು ವಯಾ ಕೊಯಂಬತ್ತೂರು, ಪಲ್ಲಕ್ಕಾಡು ಮೇಲೆ ಬರುತ್ತೆ. ನಾವು ಹೋಗ್ತಾ ಇರೋದು ವಯಾ ಕೊಯಂಬತ್ತೂರು ಪಲ್ಲಕ್ಕಾಡು ಮೇಲೆ. ಯಾಕಂದ್ರೆ ಹೊಸ ರೂಟ್ ಕವರ್ ಮಾಡೋಣ. ಈ ರೂಟ್ ನಾನು ಕವರ್ ಮಾಡಿರಲಿಲ್ಲ, ಅದಕ್ಕೆ ಕವರ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ನಿಮ್ಗೆ ಒಂದ್ಸತಿ ವಯಾ ಮಂಗಳೂರು ಮೇಲೆ ಹೋಗಿದ್ದೆ, ಆದರೆ ಎಂಟು ಜರ್ನಿ ಮಾಡಿರಲಿಲ್ಲ. ಅಂದರೆ ವಯಾ ಮಂಗಳೂರು ಮೇಲೆ ಹೋಗೋ ರೂಟ್ ಬಂದ್ಬಿಟ್ಟು KSR ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ 16511. ಆ ಟ್ರೈನ್ ಕವರ್ ಮಾಡಿದ್ದೆ, ಆದರೆ ಎಂಟು ಮಾಡಿರಲಿಲ್ಲ, ಬರೀ ಮಂಗಳೂರವರೆಗೂ ಮಾಡಿದ್ದೆ. ಅದೇ ಇದು ಎಂಟು ಮಾಡ್ತಾ ಇದ್ದೀನಿ ಯಶವಂತಪುರದಿಂದ ಕಣ್ಣೂರವರೆಗೂ. ಬಂದ್ಬಿಟ್ಟು S6. ಸ್ವಲ್ಪ ಕತ್ಲಿದೆ ಇಲ್ಲಿ. ನಮ್ಮ ಕೋಚ್ ಬಂದ್ಬಿಟ್ಟು S6. ಒಂದು ಯಾವ ಸೀಟು ಅಂತ ತೋರಿಸ್ತೀವಿ, ಬನ್ನಿ ಒಳಗಡೆ ಹೋಗೋ. ಇಲ್ಲಿ ಸ್ವಲ್ಪ ವರ್ಕಿಂಗ್ ನಡೀತಿರೋದ್ರಿಂದ ಯಶವಂತಪುರಲ್ಲಿ ಅಲ್ಲಿ ಸ್ವಲ್ಪ ಲೈಟ್ಸ್ ಡಿಮ್ ಇದೆ. ಒಳಗಡೆ ಹೋಗು. ಓಲ್ಡ್ ICF ವೈಬ್ಸ್ ಕೊಡುತ್ತೆ. ಹಾಂ, ಬಂದ್ವಿ. ನಮ್ಮದು ಬಂದ್ಬಿಟ್ಟು ಸೀಟ್ ನಂಬರ್ 40 ಕಾಣಿಸ್ತಿದೆ ಅಂದ್ಕೊತೀನಿ. ಸೀಟ್ ನಂಬರ್ 40 ಸೈಡ್ ಅಪ್ಪರ್ ಸಿಕ್ಕಿದೆ. 40 ತತ್ಕಾಲಲ್ಲಿ ಬುಕ್ ಮಾಡ್ಕೊಂಡೆ ಇದ್ದು. ಅದೇ ಸೈಡ್ ಲೋವರ್ ಬುಕ್ ಹಾಕಿದ್ದೆ ಆಪ್ಷನ್ನು, ಅದೇ ಸಿಕ್ಕಿದ್ದು ಸೈಡ್ ಅಪ್ಪರ್ ಸಿಕ್ಬಿಟ್ಟಿದೆ. ಇವತ್ತು ನಮ್ಮ ಟ್ರೈನಿಗೆ ಯಾವ ಇಂಜಿನ್ ಇದೆ ಅಂದರೆ KGM WAP7 ಇದೆ. ನೋಡ್ಕೊಂಬಿಡಿ, KGM WAP7 39165 ಇದೆ. KGM WAP7 ಫುಲ್ ಎಂಡ್ ಎಲೆಕ್ಟ್ರಿಫಿಕೇಶನ್ ಇರೋದ್ರಿಂದ WAP7 ಹೋಗುತ್ತೆ. ಮುಂಚೆ WDP4 ಹೋಗ್ತಿತ್ತು ಎರ್ನಾಕುಲಮ್ದು, WDP4D. ಇವಾಗ ಫುಲ್ ಎಲೆಕ್ಟ್ರಿಫಿಕೇಶನ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಲೋಕೋನೇ ಹೋಗುತ್ತೆ. ಆ್ಯಕ್ಚುಲಿ ನನಗೆ LHPಲಿ ಈ ಥರ ವಿಂಡೋಸನ್ನೇ ನನಗೆ ತುಂಬ ಇಷ್ಟ. ಈ ಥರ ಸಿಗಬೇಕಾಗಿತ್ತು ಅಂದ್ಕೊಂಡೆ, ಅದೇ ಸಿಕ್ಕಿದ್ದು ಆ ಥರ ವಿಂಡೋಸು. ಯಾಕಂದರೆ ಅದು ICF ವೈಪ್ ಕೊಡುತ್ತೆ, ಇದು LHP ಪ್ರಾಪರ್ LHP ಕೊಚ್ಚು ಜರ್ನಿ ಮಾಡ್ತಾರೋ ಆ ಥರ ವೈಪ್ ಕೊಡುತ್ತೆ. ಆನ್ ಟೈಮಲ್ಲಿ ಡಿಪಾರ್ಟ್ ಆಗ್ತಿದೆ ಯಶವಂತಪುರ ಜಂಕ್ಷನಿಂದ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು YPR. ಕರೆಕ್ಟ್ 8 ಗಂಟೆಗೆ ಡಿಪಾರ್ಟ್ ಆಗ್ತಾಯಿದೆ ಗಾಡಿ ಪ್ಲಾಟ್ಫಾರ್ಮ್ ನಂಬರ್ 6ಇಂದ. ಪ್ಲಾಟ್ಫಾರ್ಮ್ ನಂಬರ್ 5ಅಲ್ಲಿ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ನಿಂತಿದೆ. ಡೈರೆಕ್ಷನ್ ಹಿಂಗೆ ಬಂದ್ಬಿಟ್ಟು ವಿಜಯಪುರ ಮತ್ತು ಲಂಕಾ, ವಿಜಯಪುರ ಜೊತೆ ಡೈರೆಕ್ಷನ್ ಇದೆ ಗಾಡಿ. ಆ ಟ್ರೈನ್ ಬಂದ್ಬಿಟ್ಟು ಇದು ಹುಬ್ಳಿ ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ಸು. ಅದು ಡೈರೆಕ್ಷನಿಂಗ್ ಬಂದ್ಬಿಟ್ಟು ಬಿಕಾನೇರ್ ಎಕ್ಸ್ಪ್ರೆಸ್ ಜೊತೆ ಡೈರೆಕ್ಷನಿಂಗ್ ಇದೆ ಗಾಡಿ. ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಮೊದಲನೇ ಹಾಲ್ಟ್ ಬಾನಸವಾಡಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BAND. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 8:23 ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 8:35. ಅಂದರೆ 17 ನಿಮಿಷ ಡಿಲೇಲಿದೆ ಗಾಡಿ. ಮತ್ತು ನೀವೇನು ಅಕಸ್ಮಾತ್ SMBT ಬೆಂಗಳೂರಿಗೆ ಹೋಗ್ತೀರಾ ಅಂದರೆ ಸರ್ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರಿಗೆ ಬಾನಸವಾಡಿಲಿ ಇಳ್ಕೊಳ್ಳಿ. ಬಾನಸವಾಡಿಯಿಂದ ಬರೀ 2 ಕಿಲೋಮೀಟರ್ ಆಗುತ್ತೆ. ನೀವೇನೋ ಇಲ್ಲೇ ಸೈಟ್ ಒಂದು ರೋಡ್ ಹೋಗುತ್ತೆ,
ಸ್ಟ್ರೈಟ್ ಇಲ್ಲಿಂದ ಮುಂದಕ್ಕೆ ಹೋದರೆ ಮೇನ್ ರೋಡ್ ಸಿಗುತ್ತೆ. ಮೇನ್ ರೋಡಲ್ಲಿ ನೀವು ಬಸ್ ಹತ್ಕೊಂಡು ಆಟೋ ಹತ್ಕೊಂಡು ಹೋಗ್ಬೋದು. ಇನ್ನೊಂದು ಹೇಳ್ಬೇಕು ಅಂದರೆ ನಮ್ಮ ಟ್ರೈನ್ ಫುಲ್ ಆರ್ ಎ ಸಿಲಿದೆ. ಗಾಡಿ ಒಂದು ಸೀಟು ಖಾಲಿ ಇಲ್ಲ, ಬರೀ ಆರ್ ಎ ಸಿಲಿ ಓಡ್ತಾ ಇದೆ ಗಾಡಿ ಫುಲ್ಲು. ನಮ್ಮ ಟ್ರೈನ್ ಹೊಸೂರಿಗೆ ಬಂದಿದೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು HSR. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿತ್ತು 9:10ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 9:40ಕ್ಕೆ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಹೊಸೂರು ಬರುತ್ತೆ ತಮಿಳ್ನಾಡಿಗೆ. ಈಗ ನಾವು ಎಂಟ್ರ್ ಆಗಿದ್ದೀವಿ ತಮಿಳ್ನಾಡು. ಮತ್ತು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಡಿವಿಷನ್ ಬೆಂಗಳೂರು ಡಿವಿಷನಲ್ಲೇ ಬರುತ್ತೆ ನಮ್ಮದು ಹೊಸೂರು ರೈಲ್ವೆ ಸ್ಟೇಷನ್ನು. ಮತ್ತು ನಮ್ಮ ರೂಟ್ ಬಗ್ಗೆನೂ ಹೇಳಬೇಕು ಅಂದರೆ ಇದು ವಯಾ ಕೊಯಂಬತ್ತೂರು ಪಲಕ್ಕಾಡ್ ಮೇಲೆ ಕಣ್ಣೂರ್ಗೆ ಹೋಗುತ್ತೆ. ಅಂದರೆ ಪಲಕ್ಕಾಡ್ ಕೇರಳ ಎಂಟ್ರ್ ಆಗ್ತೀವಿ ಅಲ್ಲಿವರೆಗೂ. ಇವಾಗ ನಾವು ಎಂಟ್ರ್ ಆಗಿರೋದು ತಮಿಳ್ನಾಡಿಗೆ. ನಾವು ಮುಂದೆ ಬರೋ ಸ್ಟೇಷನ್ ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ. ಇದು ಧರ್ಮಪುರಿ, ಸೇಲಂ ಎಲ್ಲ, ಯಾಕಂದರೆ ನಮಗೂ ಸ್ವಲ್ಪ ಹುಷಾರಿಲ್ಲ. ಬನ್ನಿ ಹಾರನ್ ಆಯಿತು ಹೋಗೋಣ. ಮುಂದೆ ಬರೋ ಸ್ಟೇಷನ್ಸ್ ಎಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಬೆಳಿಗ್ಗೆ ನಿಮ್ಗೆ ಎಚ್ಚರಿಕೆ ಕೊಯಂಬತ್ತೂರು ಇಲ್ಲ ಪಲಕ್ಕಾಡಲ್ಲಿ ತೋರಿಸ್ತೀನಿ. ಇಲ್ಲಾಂದರೆ ಇನ್ನೆಲ್ಲ ಎಚ್ಚರಿಕೆ ಆಗುತ್ತೋ ಅಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಗುಡ್ ನೈಟ್. ಅದೇ ಫುಲ್ ಡಿಪಾರ್ಚರ್ ನೋಡ್ಕೊಂಡು ಹೋಗೋಣ. The next morning. ಸೊ ಗುಡ್ ಮಾರ್ನಿಂಗ್ ಗೈಸ್. ಬೆಳಗಿನ ಜಾವ 5 ಗಂಟೆ 5:10 ಆಗ್ತಾ ಬಂತು. 440 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಇಲ್ಲಿಗೆ ಹೇಳ್ರಿ ಕೇರಳಗೆ, ಅಂದರೆ ಪಲಕ್ಕಾಡ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು PGT. ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 4:50ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಈಗ 5:10ಕ್ಕೆ. ಅಂದರೆ 30 ನಿಮಿಷ ಡಿಲೇ ಇದೆ ಗಾಡಿ. ಮತ್ತು ಪಲಕ್ಕಾಡ್ ಬರುತ್ತೆ ಕೇರಳದ ಒಳಗಡೆ. ಮತ್ತು ಇಲ್ಲಿ ನಮ್ಮ ಟ್ರೈನ್ಗೆ 5 ನಿಮಿಷ ಸ್ಟಾಪ್ ಇದೆ. 5 ನಿಮಿಷ ಸ್ಟಾಪ್ ಇದೆ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಯಾಕಂದರೆ ಇಲ್ಲಿ ಡಿವಿಷನ್ ಚೇಂಜ್ ಆಗುತ್ತೆ. ಇಷ್ಟ ತನಕ ನಾವು ಇದ್ದು ತಮಿಳ್ನಾಡಲ್ಲಿ, ಈಗ ನಾವು ಎಂಟ್ರ್ ಆಗಿರೋದು ಕೇರಳ ಪಲಕ್ಕಾಡ್ ಜಂಕ್ಷನ್ಗೆ. ಮತ್ತು ಇದು
ಮತ್ತು ಇದನ್ನ ಜಂಕ್ಷನ್ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿಂದ ಒಂದು ಪೊಲಾಚಿಗೆ ಒಂದು ಲೈನ್ ಹೋಗಿದೆ, ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ. ಪುರಿ ಲಾಸ್ಟ್ ಮಾಡೋಣ ಅಂತ ಐಡಿಯಾ ಮಾಡಿದ್ದು, ಫುಲ್ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟು ಹೊಸೂರೇ ಲಾಸ್ಟ್ ಮಾಡಿಕೊಂಡೆ. ಮತ್ತು ಹೋಗಿದ ತಕ್ಷಣ ಮಲ್ಕೊಂಬಿಟ್ಟೆ ನಾನು. ಅದು ಬೇರೆ ನಮ್ಮ ಸೀಟ್ ಅಂತೂ ಫುಲ್ಲು ಗಲೀಜು ರೀ, ಕರೆಂಟ್ ಬರ್ತಾಯಿದೆ. ಇದು ನಮ್ಮ ಸೀಟ್ ಅಂತೂ ಫುಲ್ ಗಲೀಜು. ಜಿಲ್ಲೆ ಎಷ್ಟು ಕಾಕ್ರೋಚಸ್ಸು, ಎಷ್ಟು ಕಂಪ್ಲೇಂಟೆಲ್ಲ ಹಾಕಿದೆ, ಏನು ಯೂಸ್ ಆಗಲಿಲ್ಲ. ಮತ್ತು ನೋಡೋಣ, ಈ ಕಮಿಟ್ಮೆಂಟ್ ಇರೋದ್ರಿಂದ ಬೆಳಗಿನ ಜಾವ ಬೇಗ ಇದ್ದು ಆ್ಯಕ್ಚುಲಿ ಕೊಯಂಬತ್ತೂರು ಕವರ್ ಮಾಡಬೇಕಾಗಿತ್ತು, ಎಚ್ಚರಿಕೆ ಆಗಲಿಲ್ಲ. ಅದಕ್ಕೆ ಇದು ಪಲೆಮು ರೂಟ್ ಕವರ್ ಮಾಡ್ತಾರೆ. ನಾನು ವೀಡಿಯೋದಲ್ಲಿ ಮುಂಚೆ ಓಡಾಡಿದ್ದು, ಎಷ್ಟೊಂದು ಓಡಾಡಿದ್ದೀನಿ, ಆದರೆ ವೀಡಿಯೋ ಮಾಡಿರಲಿಲ್ಲ. ವೀಡಿಯೋಗೋಸ್ಕರ ಮತ್ತೆ ಇನ್ನೊಂದು ಸತಿ ಜರ್ನಿ ಮಾಡ್ಕೊಂಡು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ನೋಡೋಣ ಎಷ್ಟು ಗಂಟೆ ಡಿಪಾರ್ಚರ್. 5 ಗಂಟೆ 5:10 ಅಂದರೆ 5:15 5:20ವರೆಗೂ ಸ್ಟಾಪ್ ಇದೆ. ಇನ್ನು ಯಾಕಂದರೆ ಇಲ್ಲಿ ಡಿವಿಷನ್ ಹೇಳಿದ್ನಲ್ಲ, ಟಿ ಮತ್ತು ಟ್ರೈನ್ ಮ್ಯಾನೇಜರ್ ಮತ್ತು ಲೋಕೋ ಪೈಲಟ್ ಇಬ್ಬರು ಚೇಂಜ್ ಆಗ್ತಾರೆ. ಆದರೆ ಒಂಥರ ಮಸ್ತಾಗಿದೆ ಈ ರೂಟಲ್ಲಿ. ನೀವು ಹಿಂಗೆ ಅಂದರೆ ಬೆಳಿಗ್ಗೆ ಹೊತ್ತು ಬನ್ನಿ, ಬೆಳಿಗ್ಗೆ ಹೊತ್ತಲ್ಲಿ ಬಂದರೆ ನಿಮಗೆ ಆರಾಮ ಒಳ್ಳೆ ವ್ಯೂ ಮಸ್ತ್. ಯಾಕಂದರೆ ಪಲಕ್ಕಾಡ್ ಘಾಟ್ ಸಿಗುತ್ತೆ ಇನ್ನು ಮುಂದಕ್ಕೆ ನಮಗೆ. ನೋಡೋಣ ಹಿಂಗೆ ಅಂತ. ಇನ್ನು ನೋಡಿ, ಈ ರೋಡ್ ಕ್ಯಾಫೆ ಎಲ್ಲ ಸಿಗುತ್ತೆ ನಿಮಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ವೇಟಿಂಗ್ ಹಾಲೆಲ್ಲ ಸಿಗುತ್ತೆ ನೋಡ್ರಿ. ಇಲ್ಲಿ ಪರವಾಗಿಲ್ಲ. ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ 1 ನಮ್ಮ ಸೈಡಲ್ಲೂ ಬರೀ ಒಂದೇ ಪ್ಲ್ಯಾಟ್ಫಾರ್ಮ್, ಇಲ್ಲಿ 2 ಕಡೆ ಏನೋ ಇರೋಂಗಿದೆ. ಪಲ್ಲಕ್ಕಾಡ್ ಈ ರೂಟು ಒಂದ್ಸತಿ ಡೇಯಲ್ಲೂ ಕವರ್ ಮಾಡ್ಕೊತೀನಿ. For the kind attention of passengers, train number 16527 Yeshwanthpur Kannur Express has arrived. 446 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 10ನೇ ಹಾಲ್ಟ್ ರೋಡ್ನೂರ್ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SRR. ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿ ಟೈಮ್ 5:55ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದಿದೆ 5:57. ಅಂದರೆ 2 ನಿಮಿಷ ಡಿಲೇ ಇದೆ. ಅರ್ಧ ಗಂಟೆ ಡಿಲೇ ಇದ್ದಿದ್ದು ಗಾಡಿ ಇಲ್ಲಿ ಪಲಕ್ಕಾಡಲ್ಲಿ 2 ನಿಮಿಷ ಡಿಲೇ ಆಗಿ ಕವರ್ ಆಗಿದೆ ಗಾಡಿ. ಮತ್ತು ಆ್ಯಕ್ಚುಲಿ ಬಿಫೋರ್ ಟೈಮೇ ಬರ್ತಾಯಿತ್ತು. ಶೋಡ್ನೂರು ಔಟ್ರಲ್ಲಿ ಹಾಕಿದ್ರು ಗೂಡ್ಸ್ ಗಾಡಿಗೆ ಕ್ರಾಸಿಂಗಿಗೆ ಅಂತ. ಮತ್ತು ಶೋಡ್ನೂರು ಜಂಕ್ಷನ್ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿಂದ ಒಂದು ನೀಲಾಂಬೂರ್ ಲೈನ್ ಒಂದು ಹೋಗಿದೆ, ಅಂದರೆ ಶೋಡ್ನೂರು ನೀಲಾಂಬೂರ್ ಲೈನು. ಇನ್ನೊಂದು ಬಂದ್ಬಿಟ್ಟು ಜೋಲಾರ್ಪೇಟೆ ಒಂದು ಲೈನ್ ಹೋಗಿದೆ. ಇನ್ನೊಂದು ಬಂದ್ಬಿಟ್ಟು ಕೊಚ್ಚಿನ್ ಹಾರ್ಬರ್ ಲೈನ್ ಒಂದು ಹೋಗಿದೆ. ಇನ್ನೊಂದು ಬಂದ್ಬಿಟ್ಟು ನಾವು ಕಣ್ಣೂರು ಕಾಸರಗೋಡು ಮೇಲೆ ಮಂಗಳೂರು ಲೈನ್ ಒಂದು ಹೋಗಿದೆ. ಈಗ ನಾವು ಆ ಲೈನಲ್ಲಿ ಹೋಗ್ತಿದ್ದೀವಿ. ಮತ್ತು ಇದು ಟೋಟಲ್ 6-7 ಪ್ಲ್ಯಾಟ್ಫಾರ್ಮ್ ಇದೆ ಶೋಡ್ನೂರು ಜಂಕ್ಷನಲ್ಲಿ. ಮತ್ತು ನೀವೇನಾರ ಒಳ್ಳೆ ವ್ಯೂ ನೋಡಬೇಕು ಅಂದರೆ ಶೋಡ್ನೂರು ಜಂಕ್ಷನಿಂದ ನೀಲಾಂಬೂರ್ ರೂಟ್ ಬರುತ್ತಲ್ಲ, ಅದು ಬೆಸ್ಟು ಎವರ್ ಗ್ರೀನ್ ರೂಟ್ ಅದು ಅಂತಲೇ ಹೇಳ್ಬೋದು. ಹೆವನ್ ಆನ್ ರೂಟ್ ಅಂತ ಹೇಳ್ಬೋದು. ಯಾಕಂದರೆ ಫುಲ್ ಕಾಡು ಮಧ್ಯದಲ್ಲಿದೆ ಆ ರೂಟು. ಒಂದ್ಸತಿ ನಿಮಗೆ ಆ ಟ್ರೈನ್ ಜರ್ನಿನೂ ತೊಗೊಂಬರ್ತೀನಿ. ಅದು ಶೋಡ್ನೂರು ನೀಲಾಂಬೂರ್ ಲೈನು ತುಂಬ ಬೆಸ್ಟ್ ಲೈನ್ ಅಂತಲೇ ಹೇಳ್ಬೋದು. ಮತ್ತು ನೀವೇ ಅಕಸ್ಮಾತ್ ಇದಕ್ಕೆ ಏನೋ ಎರ್ನಾಕುಲಮು ಇದು ತ್ರಿಶೂರ್ಗೆ ಹೋಗ್ತೀರಾ ಅಂದರೆ ನೀವು ಇಲ್ಲಿಂದ ಇನ್ನೊಂದು ಟ್ರೈನ್ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿಂದ ಶೋಡ್ನೂರು B ಕ್ಯಾಬಿನಲ್ಲಿ ಒಂದು ಲೈನ್ ಹೋಗಿದೆ. ಯಾವ ಸೈಡು ಅಂದರೆ ತಿರುವನಂತಪುರಂ ಕೊಚುವೇಳಿ ಒಂದು ಲೈನ್ ಹೋಗಿದೆ. ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತೀವಿ. 16527 ಯಶವಂತಪುರ ಕಣ್ಣೂರು ಎಕ್ಸ್ಪ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಟೋಟಲ್ 660 ಕಿಲೋಮೀಟರ್ ಕವರ್ ಮಾಡುತ್ತೆ. 660 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 13 ಗಂಟೆ 45 ನಿಮಿಷ ತೊಗೊಳುತ್ತೆ. ಇನ್ನು ಯಶವಂತಪುರದಿಂದ ಕಣ್ಣೂರು ಬರೋಕ್ಕೆ ಟೋಟಲ್ ಹಾಲ್ಸ್ ಬಗ್ಗೆ ಹೇಳಬೇಕು ಅಂದರೆ 17 ಹಾಲ್ಸ್ ಇದೆ. ಇದು ಚಂಡೀಗಢದಿಂದ ಬರ್ತದೆ ಕೊಚುವೇಳಿ, ಅಂದರೆ ಇದು ಶೋಡ್ನೂರು B ಕ್ಯಾಬಿನ್ ಮೇಲೆ
ತ್ರಿಶೂರು ಇಂದ ಕೊಚ್ಚುವಳ್ಳಿಗೆ ಹೋಗುತ್ತೆ ಗಾಡಿ. ಒನ್ 2218 ಚಂಡೀಗಢ ಕೊಚ್ಚುವಳ್ಳಿ ಸಂಪರ್ಕ ಕ್ರಾಂತಿ. ಮುಂದೆ ಬರೋ ಟೈಮಲ್ಲಿ ಇದರಲ್ಲೂ ಒಂದು ಜರ್ನಿ ತೊಗೊಂಬರ್ತೀನಿ ನೋಡುವ. ಫುಲ್ ಅಷ್ಟು ರಶ್ ಏನಿಲ್ಲ ನೋಡಿ, ಅಷ್ಟು ಖಾಲಿನೇ ಇದೆ. ಎಲ್ಲ ಹೇಳ್ಬೇಕು ಅಂದರೆ ಮಂಗಳೂರು ಕಣ್ಣೂರಲ್ಲಿ ಡಿಬೋರ್ಡ್ ಮಾಡ್ಕೊಂಬಿಡ್ತಾರೆ. ಮುಂದಕ್ಕೆ ಯಾರು ಹತ್ತಲ್ಲ ಅಂದ್ಕೊತೀನಿ ಅಷ್ಟು. ಇನ್ನು ಕೊಚ್ಚುವಳ್ಳಿ ಕೇರಳ ಸೈಡ್ ಹೋಗೋರು ಮತ್ತೆ ಇದು ಮಾಡ್ಕೊತಾರೆ. ನಾನು ನೋಡು, ಇನ್ನು ನಮ್ಮ ಟ್ರೈನ್ 5 ನಿಮಿಷ ಆಯಿತು, ಆದರೂ ಇಲ್ಲೇ ನಿಲ್ಲಿಸಿದ್ದಾರೆ. ನೋಡೋಣ ನೋಡಿರಿ ಇಲ್ಲಿ ಚಿಕನ್ 100, ಚಿಕನ್ ಬಿರಿಯಾನಿ 100 ಇದು ಹೆಂಗಿದೆ ರೇಟ್. ಆ್ಯಕ್ಚುಲಿ ಇಲ್ಲಿ 5 ನಿಮಿಷ ಸ್ಟಾಪೇಜ್ ಇದ್ದಿದ್ದು, ಆದರೆ 10 ನಿಮಿಷ ಆಲ್ಟ್ ಆದಮೇಲೆ ಡಿಪಾರ್ಟ್ ಆಗ್ತಿದೆ ಶ್ರೋಡ್ನೂರ್ ಜಂಕ್ಷನಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 6ಇಂದ. ನಿಮಗೆ ಅದು ಗೊತ್ತೇ ಹೇಳಿದ್ದೀನಿ. ಅದು ಹೇಳ್ದಂಗೆ ಅದು ಕೊಚ್ಚುವಳ್ಳಿ ಚಂಡೀಗಢ ಸಂಪರ್ಕ ಅಂತ ಚಂಡೀಗಢದಿಂದ ಬಂದಿದೆ ಗಾಡಿ. ಅದಕ್ಕಿಲ್ಲಿ ಲೋಕೋ ಪೈಲಟು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ.
21 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 14ನೇ ಹಾಲ್ಟ್ ಕೋಝಿಕೋಡ್ಗೆ, ಅಂದರೆ ಕೋಯಿಕೋಡ್ ಅಂತಲೂ ಕರೀತಾರೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CLT. ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿ ಟೈಮಿಂಗ್ಸು 7:37ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 7:40ಕ್ಕೆ, ಅಂದರೆ 3 ನಿಮಿಷ ಡಿಲೇ ಇದೆ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಮತ್ತು ಇನ್ನು ಕೋಝಿಕೋಡ್ನ ಇನ್ನು ಮುಂಚೆ ಕಾಲಿಕಟ್ ಅಂತಲೂ ಕರೀತಾರೆ, ಇವಾಗಲೂ ಕರೀತಾರೆ. ಅದೇ ಕೋಝಿಕೋಡ್ ಅಂತ ಜಾಸ್ತಿ ಕರೀತಾರೆ. ಇಲ್ಲೇ ಡಿಬೋರ್ಡ್ ಮಾಡ್ಕೊಂಡಿದ್ದಾರೆ ಫುಲ್. ಅಂದರೆ ಇಲ್ಲೇ ಎಷ್ಟೊಂದು ಟ್ರೈನ್ ಖಾಲಿ ಆಗಿರೋದು. ನಮ್ಮ ಟ್ರೈನು ಒಂದು ಪಲಾಕಡಲ್ಲಿ ಖಾಲಿ ಆಗಿತ್ತು, ಇನ್ನೊಂದು ಬಂದ್ಬಿಟ್ಟು ಇಲ್ಲೇ ಕೋಝಿಕೋಡಲ್ಲಿ ಖಾಲಿ ಆಗ್ತಿದೆ. ಇನ್ನೂ ಸ್ವಲ್ಪ ಟ್ರೈನು ನೋಡೋಣ ಇನ್ನೇನೋ ಸಿಗುತ್ತೆ ಅಂತ ನಿಮಗೆ. ಮತ್ತು ಈ ಟ್ರೈನಲ್ಲಿ ಸೈಡ್ ಪ್ಯಾಂಟ್ರಿಯಿಂದ ಅಂಥದ್ದೇನೂ ಇಲ್ಲ, ನೋಡುವ ಇನ್ನೇನು ಸಿಗುತ್ತೇನೋ ಅಂತ. 527 ಯಶವಂತಪುರ ಕಣ್ಣೂರು ಎಕ್ಸ್ಪ್ರೆಸ್ ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಹೇಳಬೇಕು ಅಂದರೆ, ಇದು ಟೋಟಲ್ 2 ಜನರಲ್ ಕ್ಲಾಸು, ಹನ್ನೊಂದು ಸ್ಲೀಪರ್ ಕೋಚು, 5 ಥರ್ಡ್ AC, 1 ಸೆಕೆಂಡ್ AC ಜೊತೆ ಓಡುತ್ತೆ. ನೀವೇನೋ 8 ಜರ್ನಿ ಮಾಡ್ತೀರಾ ಅಂದರೆ ಯಶವಂತಪುರಿಂದ ಕಣ್ಣೂರಿಗೆ, ನೀವು ಸ್ಲೀಪರ್ ಕೋಚ್ ಬೀಳುತ್ತೆ 325 ರೂಪಾಯಿ, 325 ರುಪೀಸು. ಥರ್ಡ್ AC ಬಂದ್ಬಿಟ್ಟು 880 ರೂಪಾಯಿ, ಅಂದರೆ 880 ರುಪೀಸು. ಮತ್ತು ಸೆಕೆಂಡ್ AC ಬಂದ್ಬಿಟ್ಟು 1260, ಅಂದರೆ 1260 ರುಪೀಸ್ ಆಗುತ್ತೆ. ಮತ್ತು ಜನರಲ್ ಟಿಕೆಟ್ ಬಂದ್ಬಿಟ್ಟು 200 ರೂಪಾಯಿ ಆಗುತ್ತೆ. ಇದರಲ್ಲಿ ಪ್ಯಾಂಟ್ರಿ ಕೋಚು ಇಲ್ಲ, ಸೈಡ್ ಪ್ಯಾಂಟ್ರಿ ಕೋಚು ಇಲ್ಲ. ಮತ್ತು ಆಚೆಗಡೆ ಲೋಕಲ್ ವೆಂಡರ್ ಬಂದ್ಬಿಟ್ಟು ಇಲ್ಲಿ ಟ್ರೈನಲ್ಲಿ ಮಾಡ್ತಾರೆ. ಮತ್ತು ಆವಾಗಲೇ ಕಾಫಿ ಟ್ರೈ ಮಾಡಿದವರು, ಬಿಸಿನೀರು, ಬರೀ ಬಿಸಿನೀರಿಗೆ ಕಾಫಿ ಪೌಡರ್ ಮಿಕ್ಸ್ ಮಾಡಿ ಕೊಟ್ಟವ್ರೆ ಗುರು. ಏನಂದರೆ ಏನು ಇಲ್ಲವೇ ಇಲ್ಲ ಕಾಫಿಯಲ್ಲಿ. ನಾನು ರೆಕಮೆಂಡ್ ಮಾಡಲ್ಲ ಟ್ರೈನಲ್ಲಿ ಕಾಫಿ ಕುಡೀರಿ ಅಂತ, ಅದೇ ಅಷ್ಟು ಚೆನ್ನಾಗಿರಲಿಲ್ಲ. ಬೇಕಾದ್ರೆ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಳ್ಳಿ, ಪ್ಲ್ಯಾಟ್ಫಾರ್ಮಲ್ಲೇ ಎಷ್ಟು ಚೆನ್ನಾಗಿ ಮಾಡ್ತಾರೆ ಟ್ರೈನ್ ಒಳಗಡೆ ಮಾರೋರಿಗಿಂತ. ಇನ್ನು ನೋಡೋಣ, ಇನ್ನೂ 2 ನಿಮಿಷ ಹಾಲ್ಟ್ ಇದೆ. ಮುಂದೆ ಒಂದು ಟ್ರೈನ್ ಹೋಗಿದೆ, ಅದು ಚೆನ್ನೈ ಮಂಗಳೂರು ಮೇಲೆ ಹೋಗಿದೆ, ಅದರಿಂದ ಸ್ವಲ್ಪ ಡಿಲೇ ಮಾಡ್ತಿದ್ದೆ ಗಾಡಿ. ನನಗೆ ಬಿಫೋರ್ ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಜಾಮ್ನಗರ್ ತಿರುವನ್ವೇಲಿ ಎಕ್ಸ್ಪ್ರೆಸ್ ಬಂದಿದೆ, ವೀಕ್ಲಿ ಎಕ್ಸ್ಪ್ರೆಸ್ಸು. ಅದು ಜಾಮ್ನಗರ ಅಂದರೆ ಗುಜರಾತಿಂದ ತಿರುವನ್ವೇಲಿಗೆ ಹೋಗ್ತದೆ ಗಾಡಿ, ತಮಿಳ್ನಾಡು. ಸೈಡ್ ಪ್ಯಾಂಟ್ರಿ ಕೋಚ್ ಇದೆ ಟ್ರೈನ್ಗೆ. ನಮ್ಮ ಅಷ್ಟು ರಶ್ ಇಲ್ಲ ಗುರು ಟ್ರೈನ್. ಇವು ಈ ಕಡೆ ಜಾಮ್ನಗರ್ ತಿರುವನ್ವೇಲಿ ಮೇಂಟೈನ್ ಮಾಡಿದಾರೆ ಗಾಡಿನ. ಆದರೆ
ಮುಂಬೈ ಎಲ್ ಟಿ ಟಿ ತಿರುವನಂತಪುರಂ ಸೆಂಟ್ರಲ್ ನೇತ್ರಾವತಿ ಎಕ್ಸ್ಪ್ರೆಸ್ಸು. ವಿಜಯವಾಡ ವ್ಯಾಪ್ 7 ಹಾಕೋರೆ ಈ ಟ್ರೈನಿಗೆ. ಎಲ್ ಟಿ ಟಿ ನೇತ್ರಾವತಿ. ನಮ್ಮ ಟ್ರೈನ್ ಬಂದಿದೆ ಸೆಕೆಂಡ್ ಲಾಸ್ಟ್ ಸ್ಟಾಪ್ ತಲಾಸರಿಗೆ. ಸ್ಟೇಷನ್ ಕೋಡ್ ಬಂದು TLY. ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಾಗಿದ್ದ ಟೈಮಿಂಗ್ಸು 8:50ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದಿದೆ 1 ನಿಮಿಷ ಡಿಲೇಯಿಂದ. ಪರವಾಗಿಲ್ಲ, 1 ನಿಮಿಷ ನಡೀತದೆ. ಫುಲ್ ಮಳೆ ಗುರು ಇಲ್ಲಿ. ಇದಕ್ಕೆ ಇಲ್ದಿಲ್ಲ ನೋಡೋಣ. ಮತ್ತು ಇಲ್ಲಿ ತಲಾಸರಿ ಬಿರಿಯಾನಿ ಫೇಮಸ್ಸು ಅಂತ ಹೇಳ್ತಾ ಇದ್ರು ಒಬ್ಬರು ಪ್ಯಾಸೆಂಜರು. ಇಲ್ಲಿ ಟ್ರೈ ಮಾಡಿ ನೋಡ್ಬೇಕು ಹಿಂಗೆ ಅಂತ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತದೆ ಗುರು. ಇದು ವಡಕ್ಕರ ಬಿಟ್ಟ ಮೇಲೆ ಸಿಕ್ಕಾಪಟ್ಟೆ ಮಳೆ ಐತಿ ಇಲ್ಲಿ. ಅಲ್ಲಿವರೆಗೂ ಅಷ್ಟು ಬಿಸಿಲಿತ್ತು ನೀವು ನೋಡ್ದಂಗೆ. ಆದರೆ ವಡಕ್ಕರ ಬಿಟ್ಟ ಮೇಲೆ ಫುಲ್ ಮಳೆ ಇತ್ತು. ನಾನು ಬೇರೆ ಫೋನ್ ಚಾರ್ಜಿಂಗ್ ಹಾಕ್ಕೊಂಡಿದ್ದೆ, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಫೈನಲಿ ನಾವು ಬಂದಿದ್ದೀವಿ ಇವಾಗ ಕಣ್ಣೂರಿಗೆ. ಬನ್ನಿ ಆಚೆ ಬಿಡೋಣ. ಎಲ್ಲ ಎಲ್ದಿದ್ದೀವಿ, ಎಲ್ಲ ಎಲ್ದ್ಬಿಟ್ಟವ್ರೆ, ಖಾಲಿಯಾಗಿದೆ. ಎಳೀತು ಅವರು. ಬನ್ನಿ ಹೋಗೋ. 16527 ಯಶವಂತಪುರ ಕಣ್ಣೂರು ಎಕ್ಸ್ಪ್ರೆಸ್ ಬಂದಿದೆ. ಫೈನಲಿ ಡೆಸ್ಟಿನೇಷನ್ ಕಣ್ಣೂರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CAN. ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 9:45ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 9:10ಕ್ಕೆ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಟ್ರೈನ್ ಪಂಕ್ಚುವಲ್ ಆಗಿದೆ ಅಂತ. ಬಿಫೋರ್ ಟೈಮಿಗೆ ಬಂದಿದೆ. ಮತ್ತು ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಆವ್ರೇಜ್ ಆಗಿತ್ತು. ಯಾಕಂದರೆ ಸೀಟ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಅಂದರೆ ಫುಲ್ ಕಾಕ್ರೋಚಸ್ ಇದೆ. ಎಷ್ಟೇ ಕಂಪ್ಲೇಂಟ್ ಹಾಕೋರು ಯಾರು ಬಂದು ಸಾಲ್ವ್ ಮಾಡಲಿ, ಯಾರೂ ಬರಲಿಲ್ಲ ಕಂಪ್ಲೇಂಟ್ ಹಾಕಿದ್ರು. ಇನ್ನು ನೋಡೋಣ ಮುಂದಕ್ಕೆ ಜರ್ನಿ, ಅದು ಮುಂದಕ್ಕೆ ಹೇಳ್ಕೊಂಡು ಹೋಗ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ. ಮತ್ತು ನಿಮಗೆ ತಿನ್ನೋದ್ರ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆ ನೈಟು ಅಲ್ಲಿಂದ ನಿಮಗೆ ವೆಜ್ ಬಿರಿಯಾನಿ, ಅಂಡಾ ಬಿರಿಯಾನಿ, ಚಿಕನ್ ಬಿರಿಯಾನಿ ಸಿಗುತ್ತೆ.
ವೆಜ್ ಬಿರಿಯಾನಿ 80 ರೂಪಾಯಿ, ಅಂಡಾ ಬಿರಿಯಾನಿ 90 ರೂಪಾಯಿ, ಚಿಕನ್ ಬಿರಿಯಾನಿ 100 ರೂಪಾಯಿ. ನನ್ನ ಪ್ರಕಾರ ಹೇಳಬೇಕು ಅಂದರೆ ನಿಮಗೆ ಮನೆಯಿಂದನೇ ತೊಗೊಂಬಂದರೆ ಈಸಿ ಹಾಕಿ ಓವರ್ ನೈಟ್ ಟ್ರೈನ್ ನೀವು ಅಲ್ಲಿಂದ 8 ಗಂಟೆಗೆ 9 ಗಂಟೆಗೆಲ್ಲ ಬಂದುಬಿಡ್ತೀರಾ ಕಣ್ಣೂರಿಗೆ. ಮತ್ತು ಹೆಂಗನ್ನಿಸ್ತು ಅಂತ ಜರ್ನಿ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.